ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 1-2 ವಾಕ್ಯಗಳು. ಮಗನೇ, ನೀನು ನೆರೆಯವನಿಗೆ ಹೊಣೆಯಾಗಿದ್ದರೆ, ಪರನಿಗಾಗಿ ಕೈ ಮೇಲೆ ಹಾಕಿದ್ದರೆ, ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದಿ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದದೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ, ಮಗನೇ ನೀನು ನೆರೆಯವನಿಗೆ ಹೊಣೆಯಾಗಿದ್ದರೆ, ಪರನಿಗಾಗಿ ಕೈ ಮೇಲೆ ಹಾಕಿದ್ದರೆ, ನೀನು ಮಾತು ಕೊಟ್ಟು ಪಾಸಕ್ಕೆ ಸಿಕ್ಕಿದ್ದಿ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದದೆ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದಾವೆ, ನಾವು ಕೊಟ್ಟ ಮಾತುಗಳನ್ನು ಉಳಿಸ್ಕೊಳ್ಬೇಕು ಎಂಬುದಾಗಿ ದೇವರು ಈ ವಾಕ್ಯಗಳಲ್ಲಿ ತಿಳಿಸ್ತಾ ಇದ್ದಾನೆ. ಈ ಅಧ್ಯಾಯದಲ್ಲಿ 6ನೇ ವಾಕ್ಯದವರೆಗೆ ನಾವು ಗಮನಿಸೋದಾದ್ರೆ, ಅಂದರೆ 5ನೇ ವಾಕ್ಯದವರೆಗೆ ನಾವು ಗಮನಿಸೋದಾದ್ರೆ, ಅಲ್ಲಿ ದೇವರ ವಾಕ್ಯದಲ್ಲಿ ನೀವು ಸ್ಪಷ್ಟವಾಗಿ ಓದಿ ತಿಳ್ಕೊಳ್ಬಹುದು. ಒಂದು ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 1ನೇ ವಾಕ್ಯದಿಂದ 5ನೇ ವಾಕ್ಯವರೆಗೆ ನೀವು ಓದುವಾಗ, ಪ್ರೀತಿಯ ದೇವರ ಮಕ್ಕಳೇ, ನಾನು ನಿಮಗೆ ಇವತ್ತು ಒಂದು ವಿಶೇಷವಾದ ಕಾರ್ಯವನ್ನ ನಾನು ನಿಮಗೆ ಹೇಳ್ತೇನೆ. ಯಾರೋ ಒಬ್ಬರಿಗೆ ನೀವು ಮಾತು ಕೊಟ್ಟಿರ್ತೀರ, ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಜೊತೆ ಪ್ರಾರ್ಥಿಸ್ತೀನಿ, ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಜೊತೆನೇ ನಾನು ಸಾಯೋವರೆಗೂ ಇರ್ತೀನಿ, ಅಥವಾ ನಿಮ್ಮನ್ನ ನಾನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ, ನಿಮ್ಮ ಜೊತೆ ನಾನು ಯಾವಾಗಲೂ ಜೀವನ ಮಾಡ್ತೀನಿ ಎಂಬುದಾಗಿ ನೀವೊಂದು ವಾಗ್ದಾನ ಕೊಟ್ಟಿರ್ತೀರ. ಅಥವಾ ನಾನು ನಿಮ್ಮನ್ನೇ ಮದುವೆ ಆಗ್ತೀನಿ, ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಎಂಬುದಾಗಿ ಒಂದು ವೇಳೆ ನೀವು ವಾಗ್ದಾನ ಕೊಟ್ಟಿರಬಹುದು. ಆ ಒಂದು ವೇಳೆ ನೀವು ವಾಗ್ದಾನ ಕೊಟ್ಟಿರೋದಾದ್ರೆ ಆ ವಾಗ್ದಾನ ನಿಮ್ಮನ್ನ ಹಿಡಿದಿದೆ. ಯಾಕಂದ್ರೆ ದೇವರಾತ್ಮನ ಹೇಳ್ತಾನೆ, ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದೆ, ಅಂದ್ರೆ ವಶಕ್ಕೆ ಸಿಕ್ಕಾಕೊಂಡಿದ್ದೀಯಾ. ಆದ್ರಿಂದ ನೀನ್ ಏನ್ ಮಾಡಕ್ಕಾಗಲ್ಲ, ನಿನ್ನ ವಾಗ್ದಾನ ನಿನ್ನನ್ನು ಹಿಡಿದಿದೆ. ನೀನು ಯಾವುದೇ ಕಾರಣಕ್ಕೂ ಬೇರೆ ವ್ಯಕ್ತಿಗಳನ್ನ, ಬೇರೆ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಪಾಸ್ಟ್ರೆ, ನಾನು ಸಾಮಾನ್ಯ ವ್ಯಕ್ತಿನೇ, ಸಾಮಾನ್ಯ ಮನುಷ್ಯನೇ, ನನ್ನ ಪರಿಸ್ಥಿತಿಗಳು ಕೆಟ್ಟು ಹೋಗಿದೆ, ಆದ್ರಿಂದ ನಾನು ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ತೀನಿ, ಬೇರೆ ನಿರ್ಧಾರಗಳನ್ನು ಮಾಡಿಕೊಳ್ತೀನಿ ಎಂಬುದಾಗಿ ಒಂದು ವೇಳೆ ನೀನು ಹೇಳೋದಾದ್ರೆ, ದೇವರು ಅದಕ್ಕೆ ಹೇಳ್ತಾ ಇದ್ದಾರೆ, ನೀನು ವಾಗ್ದಾನ ಮಾಡೋದಕ್ಕಿಂತ ಮುಂಚಿತವಾಗಿ ನೀನು ಯೋಚನೆ ಮಾಡಬೇಕಾಗಿತ್ತು, ಎಲ್ಲ ರೀತಿಯಲ್ಲಿ ಆಲೋಚನೆ ಮಾಡಬೇಕಾಗಿತ್ತು. ಯಾಕಂದ್ರೆ ನೀನು ಮಾತು ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ಆಲೋಚನೆ ಮಾಡಬೇಕು. ನೀವು ದೇವ್ರ ಮಕ್ಕಳಾಗಿದ್ದೀರಾ, ಕೊಟ್ಟು ಮಾತಿನ ಮೇಲೆ ನಾವು ನಿಲ್ಲಬೇಕು. ನಾನೇ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು. ಪ್ರೀತಿಯ ದೇವ್ರ ಮಕ್ಕಳೇ, ದೇವರಾತ್ಮನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಆ ಮಾತನ್ನ ವಶಕ್ಕೆ ತೆಗೆದುಕೊಳ್ಳಲ್ಪಟ್ಟಿದೆ, ಆ ವಾಗ್ದಾನ ನಿಮ್ಮನ್ನು ಹಿಡಿದಿದೆ, ಅದರಿಂದ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ನೀವು ಆಗೋದಿಲ್ಲ. ಪರಿಸ್ಥಿತಿಗಳು 1000 ಬರಲಿ, ಸ್ಥಿತಿಗತಿಗಳು ಏನೇ ಆಗಿರ್ಬೋದು, ಪರಿಸ್ಥಿತಿಗಳು ಕೆಟ್ಟು ಹೋಗಿರ್ಬೋದು, ಒಂದು ವೇಳೆ ನೀವು ಆ ವ್ಯಕ್ತಿಯಿಂದ ದೂರ ಆಗುವ ಸಂಭವಗಳು ನಿಮ್ಮ ಜೀವಿತದಲ್ಲಿ ನಡೆದಿರಬಹುದು, ಒಂದು ವೇಳೆ ಆ ರೀತಿಯಾದ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿರಬಹುದು. ಆದ್ರೆ ದೇವರ ಆತ್ಮನು ಇವತ್ತು ನನ್ನೊಟ್ಟಿಗೆ ಹೇಳ್ತಾ ಇದ್ದಾನೆ, ಆ ರೀತಿಯಾದ ಆಲೋಚನೆಗಳು ತರುವುದು ದೇವರಾತ್ಮನಿಂದ ಬಂದದ್ದಲ್ಲ, ಬದಲಾಗಿ ಅದು ಸೈತಾನನಿಂದ ಬಂದದ್ದಾಗಿದೆ. ಯಾಕೆಂದ್ರೆ ನೀನು ವಾಗ್ದಾನ ಕೊಡಬೇಕಾದ್ರೆ ದೇವರಾತ್ಮನ್ ನಿಮ್ಮ ಮಧ್ಯದಲ್ಲಿದ್ದರು, 2-3 ನಿಮ್ಮ ಮಧ್ಯದಲ್ಲಿದ್ದರು, 2-3 ಮಧ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ. ವಾಗ್ದಾನ ಮಾಡಿರೋದ್ರಿಂದ ವಾಗ್ದಾನವನ್ನ ಯಾವಾಗಲೂ ಹಿಡಿದುಕೊಳ್ಳಬೇಕು. ಆ ವಾಗ್ದಾನದ ಪ್ರಕಾರ ನೀವು ಜೀವಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಆ ವಾಗ್ದಾನದ ಪ್ರಕಾರ ನೀವು ಇರಲಿಕ್ಕೆ ಎಷ್ಟೇ ಕಷ್ಟಗಳು ಬರಬಹುದು, ವೇದನೆಗಳು ಬರಬಹುದು, ದುಃಖಗಳು ಬರಬಹುದು, ಸಮಸ್ಯೆಗಳು ಬರಬಹುದು, ಇಕ್ಕಟ್ಟುಗಳು ಬರಬಹುದು, ಪರಿಸ್ಥಿತಿಗಳು ಬದಲಾವಣೆ ಆಗಬಹುದು. ಯಾಕೆ, ನಿಮ್ಮ ಕುಟುಂಬಗಳೇ ಸಂಪೂರ್ಣವಾಗಿ ಬದಲಾವಣೆ. ಆದರೂ ನೀವು ಕೊಟ್ಟ ವಾಗ್ದಾನವನ್ನ ನೀವು ಹಿಡಿದುಕೊಳ್ಳ್ರಿ, ನೀವು ಕೊಟ್ಟ ಮಾತುಗಳನ್ನ ನೆನಪು ಮಾಡಿಕೊಳ್ಳ್ರಿ, ನೀವು ಮಾತನಾಡಿದ ಒಂದೊಂದು ಮಾತುಗಳನ್ನ ನೆನಪು ಮಾಡಿಕೊಳ್ಳ್ರಿ. ಪ್ರೀತಿಯ ದೇವ್ರ ಮಕ್ಕಳೇ, ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ಯಾರ ಒಂದು ಜೀವಿತದಲ್ಲಿ ಮಾತು ಕೊಟ್ಟು ನೀವು ವಾಪಸ್ ಆಗ್ಬೇಡ್ರಿ, ಹೊರಗಡೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಬಹಳ ಕಠಿಣವಾದಂಥ ಪರಿಸ್ಥಿತಿಗಳು ಆಗುತ್ತೆ, ಅದರಿಂದ ಬಹಳ ನೋವುಗಳು ಉಂಟಾಗ್ತದೆ, ಅದರಿಂದ ಬಹಳ ವೇದನೆಗಳು ಉಂಟಾಗ್ತದೆ. ಆದ್ರಿಂದ ಪ್ರೀತಿ ದೇವರ ಮಕ್ಕಳೇ, ನೀವು ಮಾತು ಕೊಟ್ಟಿರುವುದಾದ್ರೆ ನಿಮ್ಮ ಮಾತು ನಿಮ್ಮನ್ನ ಹಿಡಿದಿದೆ, ನೀವು ವಾಗ್ದಾನಕ್ಕೆ ಒಳಪಟ್ಟಿದ್ದೀರಿ, ನೀವು ವಾಗ್ದಾನ ಮಾಡಿದ್ದೀರಿ, ದೇವರು ಆತ್ಮನು ನಿಮ್ಮ ಮಧ್ಯದಲ್ಲಿದ್ದಾನೆ. ನೀವು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ತಪ್ಪಿಸ್ಕೊಳ್ಳಿಕ್ಕೆ ಯಾವುದೇ ಮಾರ್ಗಗಳಿಲ್ಲ. ಆದರೆ ತಪ್ಪಿಸ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಆಲೋಚನೆಗಳನ್ನ ಮಾಡಬಾರದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ದೇವರ ನೇಮಕ ಇಲ್ಲ ಯಾವುದು ವಾಗ್ದಾನ ಮಾಡಿರಕ್ಕೆ ಸಾಧ್ಯ ಇಲ್ಲ, ದೇವರ ಒಂದು ಆಲೋಚನೆಯಲ್ಲಿ ಯಾವುದು ವಾಗ್ದಾನವನ್ನು ನೀವು ಕೊಟ್ಟಿರಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತಿನ ಪರಿಸ್ಥಿತಿಗಳನ್ನು ನೋಡಿ ನಿಮ್ಮ ಮೈಂಡನ್ನು, ನಿಮ್ಮ ಆಲೋಚನೆಗಳನ್ನು, ಇವತ್ತಿನ ಸ್ಥಿತಿಗತಿಗಳನ್ನು ನೋಡಿ ನಿಮ್ಮ ಆಲೋಚನೆಗಳನ್ನು ನೀವು ಬದಲಾವಣೆ ಮಾಡಿಕೊಳ್ಳೋದು ಒಳ್ಳೆಯದಲ್ಲ. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸ್ಕೊಂಡು ನಿಮ್ಮನ್ನು ನೀವೇ ಬದಲಾಯಿಸ್ಕೊಳ್ಳೋಕೆ ಪ್ರಯತ್ನ ಪಡುವುದು ಒಳ್ಳೆಯದಲ್ಲ. ಅದು ಹೇಗಿರುತ್ತೆ ಅಂದರೆ, ಒಂದು ಅಂಧಕಾರದ ಮಧ್ಯದಲ್ಲಿ ನೀವು ಜೀವಿಸುವ ಹಾಗೆ ಇರ್ತದೆ. ನಿಮ್ಮ ಮನಸ್ಸಿಗೆ ಬಹಳ ನೋವಾಗ್ತಿರ್ತದೆ.
ಆದ್ದರಿಂದ ಪ್ರೀತಿ ದೇವರ ಮಕ್ಕಳೇ, ಎಚ್ಚರವಾಗಿರ್ರಿ. ನೀವು ಯಾರಿಗೆ ಮಾತು ಕೊಟ್ಟಿದ್ದೀರಿ, ಯಾರ ಮೇಲೆ ಕೈ ಹಾಕಿದ್ದೀರಿ, ಯಾರಿಗೆ ನೀವು ಮಾತು ಕೊಟ್ಟು ಪಾಶಿಸಿದ್ದೀರಿ, ನಿಮ್ಮ ವಾಗ್ದಾನ ನಿಮ್ಮ ಕೈಯಲ್ಲಿ ಹಿಡ್ದಿರೋದಾದರೆ ಆ ವಾಗ್ದಾನದಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರ. ಈ ವಾಗ್ದಾನವನ್ನು ಮಾತನಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯವನ್ನು ಕೇಳುವಂತ ನನ್ನ ಮಕ್ಕಳಲ್ಲಿ ಕರ್ತನ ಸ್ಪಷ್ಟ ಬೋಧನೆಯಿಂದ ಕರ್ತನ ಸ್ಪಷ್ಟ ಮನಸ್ಸನ್ನು ಉಂಟು ಮಾಡು ದೇವರೇ. ವಾಕ್ಯದ ಪ್ರಕಾರ ಅವ್ರನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬರು ಕರ್ತನೆ ವಾಗ್ದಾನ ಕೊಟ್ಟಿರುವುದಾದರೆ ಆ ವಾಗ್ದಾನ ಪ್ರಕಾರ ನಿಲ್ಲುವುದಕ್ಕೆ ಕೃಪೆಯನ್ನು ಅನುಗ್ರಹಿಸುವುದಾಗಿ ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.